ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ನಾನೊಂದು ಹೊಸ ಪ್ರಾಪರ್ಟಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ತುಂಗಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ಬಂದು ತುಂಗಾ ನದಿಗೆ ಅಟ್ಯಾಚ್ ಆಗಿದೆ. ನೀವು ನೋಡ್ಬೋದು, ಈ ತುಂಗಾ ನದಿ ಹರಿದು ಬರ್ತಾ ಇದೆಯಲ್ಲ, ಇದು ತುಂಗಾ ನದಿ. ಈ ತುಂಗಾ ನದಿಯಿಂದನೇ ಅದಕ್ಕೆ ನೀರಿನ ವ್ಯವಸ್ಥೆ ಇದೆ, ಮತ್ತು ತುಂಗಾ ನದಿ ದಂಡೆನಲ್ಲೇ ಬರುತ್ತೆ, ಅಟ್ಯಾಚ್ ಆಗೇ ಬರುತ್ತೆ. ಸೊ ಈ ಪ್ರಾಪರ್ಟಿಲಿ ಏನಿದೆಪ್ಪ ಅಂತಂದರೆ, ಇದು ಸುಮಾರು 1 ಎಕರೆ 30 ಗುಂಟೆ, ಇಲ್ಲೇನು ತೋಟ ಕಾಣ್ತಿದೆ ನಿಮಗೆ, 1 ಎಕರೆ 30 ಗುಂಟೆ ಒಳ್ಳೆ ಅಡಿಕೆ ತೋಟ, ಯಾವುದೇ ರೀತಿ ರೋಗ ಇಲ್ಲ. ಅಡಿಕೆ, ಕಾಫಿ ಮತ್ತು ಕಾಳುಮೆಣಸು ಇದೆ. ಅದರಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಇದರಿಂದ ಹೊಳೆಯಿಂದ ಪೈಪ್ಲೈನ್ ಇದೆ, ಮತ್ತು ತೋಟದ ಸುತ್ತಲೂ ಈ ಥರ ವೆಹಿಕಲ್ ಓಡಾಡೋದಕ್ಕೆ ರೋಡ್ ಇದೆ, ರೋಡಿನ ವ್ಯವಸ್ಥೆ ಇದೆ. ಇಲ್ಲಿ 5 HP ಕರೆಂಟ್ ಮೋಟ್ರಿಂದ ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಸುಮಾರು ಈ ತೋಟ ಏನಿದೆ, ಈ ತೋಟ ಬಂದ್ಬಿಟ್ಟು 1 ಎಕರೆ 30 ಗುಂಟೆ ಅಡಿಕೆ ತೋಟ ಇದು. ಈ ಅಡಿಕೆ ತೋಟದ ಸುತ್ತಲೂ ರೋಡ್ ಬರುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಹಾಗೆ ಅಡಿಕೆ ತೋಟ ಏನಿದೆ ಅದು ಸುಮಾರು ಈ ನದಿ ದಂಡೆಯಿಂದ ಸ್ವಲ್ಪ ಹೈಟಲ್ಲಿದೆ. ಅದರಿಂದ ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಬರುತ್ತೆ, ಆ ಥರ ಏನು ಸಮಸ್ಯೆ ಇಲ್ಲ. ಕಾಫಿ ಚೆನ್ನಾಗಿದೆ, ಕಾಳುಮೆಣಸು ಇದೆ, ತೋಟದ ಕಂಡೀಷನ್ ಚೆನ್ನಾಗಿದೆ. ಸುಮಾರು ಒಂದು 10 ಕ್ವಿಂಟಾಲ್ ಡ್ರೈ ಅಡಿಕೆ ಆಗುವಷ್ಟು ಬೆಳೆ ಬರುತ್ತೆ ವರ್ಷಕ್ಕೆ. ಸ್ವಲ್ಪ ಕಾಫಿ ಆಗುತ್ತೆ, ಮತ್ತು ಸ್ವಲ್ಪ ಕಾಳುಮೆಣಸು ಆಗುತ್ತೆ, ಭಾಳ ದೊಡ್ಡ ಮಟ್ಟದಲ್ಲಿಲ್ಲ. ಸೊ ಇದರಲ್ಲಿ 1 ಎಕರೆ ಆಗೋಷ್ಟು ಹಳೆ ತೋಟ ಇದೆ. ಅಂದರೆ ಹಳೆ ತೋಟ ಅಂದರೆ ಒಂದು 30 ವರ್ಷದ ವಯಸ್ಸಾಗಿರ್ತಕ್ಕಂಥ ತೋಟ. ಹಾಗೆ ಮತ್ತೆ ಒಂದು 3/4 ಎಕರೆ ಆಗೋಷ್ಟು, 30 ಗುಂಟೆ ಆಗೋಷ್ಟು ಈ ಥರ ಸಸಿ ತೋಟ ಇದೆ. ಈ ಸಸಿ ತೋಟ ಇರೋದು ಒಂದು 30 ಗುಂಟೆ ಏನು ಸಸಿ ತೋಟ ಇದೆ, ಸಖತ್ ಹೈಟಲ್ಲಿದೆ. ಅದು ಅಲ್ಲಿಗೆ ಯಾವ ಕಾರಣಕ್ಕೂ ಹೊಳೆ ನೀರು ಬರುವಂಥ ಚಾನ್ಸಸ್ ಇಲ್ಲ, ತುಂಬ ಹೈಟಲ್ಲಿದೆ. ಈ ತೋಟದ ಲೆವೆಲಿಗೆ ಬೇರೆ ಮನೆಗಳು ಸಹ ಇದಾವೆ ಅಕ್ಕಪಕ್ಕದಲ್ಲಿ. ಕರೆಂಟಿನ ವ್ಯವಸ್ಥೆ ಇದೆ. ಶೃಂಗೇರಿ ಟೌನಿಂದ ಸುಮಾರು ಒಂದು 8 ಕಿಲೋಮೀಟ್ರ್ ಆಗುತ್ತೆ. ರಸ್ತೆ ಸಂಪರ್ಕ ಸಹ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ಹೊಳೆಯ ಆಚೆ ದಂಡೆಯಲ್ಲಿ ಹೈವೇ ಬರುತ್ತೆ, ನ್ಯಾಷನಲ್ ಹೈವೇ ಬರುತ್ತೆ. ಇದು ನ್ಯಾಷನಲ್ ಹೈವೇ ಈ ಹೊಳೆಯಿಂದ ಆಚೆ ಬರುತ್ತೆ, ಪ್ರಾಪರ್ಟಿ ಈ ಕಡೆ ಬರುತ್ತೆ. ಇದಕ್ಕೆ ಸಪರೇಟ್ ರೋಡ್ ಇದೆ ಬರೋದಕ್ಕೆ. ಜೊತೆಗೆ ಆ ನ್ಯಾಷನಲ್ ಹೈವೇ ಏನಿದೆ, ನ್ಯಾಷನಲ್ ಹೈವೇಯಿಂದ ಈಚೆ ಹೊಳೆ ದಾಟೋದಕ್ಕೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ಓಡಾಡೋದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜಿಂದ ಓಡಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಾಲ್ ಮಾಡಿದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ಕೊಡ್ತೀನಿ. ಪ್ರೈಸು, ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಪ್ರಾಪರ್ಟಿ ವಿಸಿಟ್ ಮಾಡೋದಕ್ಕೆ ನನಗೆ ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.